ಚಿನ್ನ ನನ್ಗೆ ಯಾಕೋ ನಕ್ಷತ್ರ ನೋಡ್ತಾ ಇದ್ರೆ ಬೋರ್ ಆಗ್ತಾ ಇದೆಯಲ್ಲ. ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ್ಲಿಂದು ಅದ್ ಹಂಗೆ ಇದೆ, ನಾನು ದೊಡ್ಡವನಾದ್ಮೇಲೆ ಅದ್ ಹಂಗೆ ಇದೆ. ಆದ್ರೆ ನೀನ್ ಹಂಗಲ್ಲ, 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಆಗ್ತಾನೆ ಅರಳಿರೋ ಮೊಗ್ಗಿದ್ದಂಗಿದ್ದೆ. ಆದ್ರೆ ಈಗ ಸಪ್ತ ಸಾಗರಗಳನ್ನೇ ಕಡ್ದು ಕಡ್ದು ತೆಗ್ದಿರೋ ಅಮೃತ ಅಮೃತ ಇದ್ದಾಗಿದೀಯಾ. ಸಾಕ್ ಸುಮ್ನಿರಿ, ಯಾಕೆ ಸುಮ್ನೆ ಹೊಗಳ್ತೀರಾ? ಏನಿದು? ಕಾಸು ಕೊಟ್ಟೆ ಹೊಗಳ್ತೀನಿ ಬಿಡು. ಚಿನ್ನ, ನಿನ್ನ ತಪ್ಕೊಂಡಾಗ ಒಂಥರ ಗುಂಡು ಗುಂಡು ಕಿರ್ತೀಯ, ಅದೇ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ನೀಲೊಂಥರ ಜೀರೋ ಸೈಜ್ ಆಗಿರ್ತಿಲ್ಲ. ಯಾಕೆ? ನಾನ್ ಹೇಳ್ಬೇಕು ಅಂತಿದ್ದೆ, ನಾನ್ ನಿಮ್ ಹೆಂಡತಿ ಅಲ್ಲ ಡಾಕ್ಟ್ರೆ. ಮತ್ತೆ ನಾನು ನರ್ಸು. ನರ್ಸ? ನೀಲ 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 ನೀಲ, ನೀನ್ ಯಾಕೆ ಮೊದ್ಲೇ ಹೇಳಲಿಲ್ಲ ನಾನ್ ನಿಮ್ ಹೆಂಡತಿ ಅಲ್ಲ ನರ್ಸ್ ಅಂತ? ಡಾಕ್ಟ್ರೆ, ನಾನ್ ಹೇಳ್ಬೇಕು ಅಂತಿದ್ದೆ ಡಾಕ್ಟ್ರೆ, ಆದ್ರೆ ನಮ್ ನರ್ಸಿಂಗ್ ಕೋರ್ಸ್ ಅಲ್ಲಿ ಪ್ರೊಫೆಷನ್ ಅಲ್ಲಿ ಕೋಆಪರೇಷನ್ ಇರ್ಬೇಕು ಅಂತ ಇತ್ತು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಿನ್ನ ಈ ಡೆಡಿಕೇಶನ್ ನೋಡ್ತಾ ಇದ್ರೆ ನಾನೇ ಕಳೆದೋಗಿದ್ದೀನಿ ಅನಿಸ್ತಾ ಇದೆ. ಅಯ್ಯೋ, ನಾನೊಬ್ಬ ಹಾರ್ಟ್ ಅಲ್ಲಿ ಕಲ್ಲಿದೆ ಅಂತ ಬಂದಲ್ಲ, ಏನ್ ಮಾಡ್ದೆ? ಡಾಕ್ಟ್ರೆ, ಕಿತ್ತಿ ಎಸೆದ್ಬಿಟ್ಟೆ. ನೀನೇ ಕಿತ್ತಿ ಎಸ್ತು ಬಿಟ್ಟ? ಡಾಕ್ಟ್ರೆ, ನೀನ್ ಹೆಂಗೆ ಎಸ್ತಿದ್ಯಾ? ಡಾಕ್ಟ್ರೆ, ಕಲ್ಲಿದ್ದಿತ್ತು ಅವ್ನ ಹಾರ್ಟ್ ಅಲ್ಲ ಡಾಕ್ಟ್ರೆ, ಮತ್ತೆಲ್ಲಿತ್ತು? ಅವ್ನ ಶರ್ಟ್ ಜೋಬಲ್ಲಿತ್ತು. ನಿನ್ ಜೊತೆ ಮಾತಾಡ್ತಿದೀನಿ ನೋಡು, ನನಗ್ ತಲೆ ಕೆಟ್ಟಿದೆ ಅಂತಾರೆ ಅಷ್ಟೇ. ನಾನ್ ಡಾಕ್ಟ್ರು, ನೀನ್ ನರ್ಸ. ನೀನ್ ನರ್ಸ್ ಆದ್ಮೇಲೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾವಾಗ? ಆಯ್ತು ಡಾಕ್ಟ್ರೆ, ಆಯ್ತು. ನೆಲ್ದು ಬಿಡ್ತಾಳ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಾಲು ಎಡು ಬಿದ್ದು ಕೆಳಗೆ ಬಿದ್ಬಿಟ್ಟೆ, ಆಗಿಷ್ಟೇ ಇಷ್ಟಪಟ್ಟು ಕಲ್ಲು ತಲೆಗೊಡ್ದ್ಬಿಡ್ತು ಸರ್. ಅವತ್ತಿಂದ ಯಾರೇ ಒಂದು ವಿಷಯ ಹೇಳಿದ್ರು 2 ನಿಮಿಷದ ಮೇಲೆ ಅತಿ ಟೆನ್ಷನ್ ಆದ್ರೆ 10 ಸೆಕೆಂಡ್ ಮೇಲೆ ನೆನಪೇ ಇರಲ್ಲ ಸರ್. ಈ ವಿಷಯ ನಿಮಗ್ ಗೊತ್ತು, ನನಗ್ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ, ಹೇಳಕ್ ಹೋಗ್ಬೇಡಿ. ಡಾಕ್ಟ್ರೆ, ನನಗ್ ಗೊತ್ತು ಅಂತ ನಿಮಗ್ ಗೊತ್ತಿಲ್ವಾ ಡಾಕ್ಟ್ರೆ? ನಿನ್ಗೂ ಗೊತ್ತಾ? ನಾನು 10 ಸೆಕೆಂಡ್ ಎಲ್ಲಾ ಮರಿತೀನಿ ಅಂತ ಗೊತ್ತಾ? ಯಾರಿಗೂ ಹೇಳ್ಬೇಡ, ಸಾಳಾಗುತ್ತೆ. ಆಯ್ತು ಡಾಕ್ಟ್ರೆ. ಹೋಗ್. ಡಾಕ್ಟ್ರೆ, ಹೊರಗಡೆ ಪೇಷಂಟ್ ಇದಾರೆ, ಕರೀಲ್ಲ. ನೋಡು, ಒಂದ್ ಕೆಲ್ಸ ಮಾಡಮ್ಮ, ಇಲ್ಲೇ 3ನೇ ಕ್ರಾಸ್ ಅಲ್ಲಿ ಒಂದು ಹಾಸ್ಪಿಟಲ್ ಅದೇ, ಕ್ಯಾಬ್ ಮಾಡಿ ಕಳ್ಸ್ಕೊಡು. ಹಾ ಡಾಕ್ಟರ್ ಅಂತ ಹೇಳಿ ಹೋಗ್ ಕರಿಯ. ಯಾರಲ್ಲಿ? ಬನ್ನಿ ಇಲ್ಲಿ. ಸಾ ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ನಿಮ್ ಹೆಸರು? ಚಂದ್ರಪ್ರಭಾ ಅಂತ ಸರ್. ಎಲ್ಲ ಸಾರ್ಟಕ್ ಚಂದ್ರ ಅಂತಾರೆ. ನಿಮ್ಮೂರು? ಬಿಜಾಪುರ. ಶಾರ್ಟ್ ಕಟ್ಟಲ್ಲಿ ಸಾರ್. ಮತ್ತೆ ಬಿಜಾಪುರ ಅಂತಾನೆ ಕರೆಯೋದ್ರಿ. ಮತ್ತೆ ಎಷ್ಟು ವಯಸ್ಸು ನಿಮ್ಗೆ? 40 ಸರ್. ತಮಾಷೆ ಮಾಡ್ಬೇಡ್ರಿ. ನಾನೇ ತಮಾಷೆ ಮಾಡ್ಲಿ ಸರ್, ನನ್ನ ವಯಸ್ಸು 40. ರೇ, ನೋಡಕ್ ಒಳ್ಳೆ 18 ವರ್ಷ ಹುಡುಗ ಕಾಣ್ತೀರಾ. ಇನ್ನೇನ್ ಸರ್, ಎಲ್ಲಾರು ಒಟ್ಟೆ ಕಿಚ್ಕೊಂಡು ನನಗೆ 40 ವರ್ಷ ಅಂತ ಎಲ್ಲ ಕಡೆ ಹೊಂಟ ಹಾಕಬತ್ತವ್ರೆ. ಆದ್ರೂ ನೋಡಕ್ ಒಳ್ಳೆ 18 ವರ್ಷ ಹುಡುಗನಂಗೆ ಕಾಣ್ತೀರಾ ಕಣ್ರಿ. ಕರೆಕ್ಟ್ ಸರ್, ನೀವು ಒಬ್ರೆ ನನ್ನ ಕರೆಕ್ಟ್ ಆಗಿ ಹೇಳರು. ಮತ್ತೇನ್ ಸಮಾಚಾರ? ನಮ್ಮ ಆಡ್ಮರಿಗೆ ಸೊಪ್ಪೇ ಇಲ್ಲ ಸರ್. ಆಮೇಲೆ ಏನ್ ಮಾಡಿದ್ರಿ? ಅದಕ್ಕೆ ತರಕ್ಕೆ ಅಂತ ಹೋಯ್ತೀನಿ, ಮಳೆನೇ ಓದಿಲ್ಲ, ಎಲ್ಲಿ ಸೊಪ್ಪು ಸಿಕ್ಕದು? ತೆಂಡೆ ಕರೆಗೆ ವರ್ಕ ಹೋಗಿ ಮಾರಕ್ ಹೋಗೋಣ ಅಂತ ಹೋದೆ ಸರ್. ನಿಮ್ ಹುಡುಗಿ ಸಿಕ್ಕುದ್ಲು, ನಮ್ಮ ಹುಡುಗಿ ಸಿಕ್ಕುದ್ಲು. ಹೋಗಿ ಟೀ ಕಾಫಿ ಕುಡ್ಕೊಂಡ್ ಬರೋದಲ್ವಾ? ನಾನ್ ಟೀ ಕಾಫಿ ಎಲ್ಲಿ ಕುಡ್ದನು? ಮತ್ತೆ ಬಾದಾಮಿ ಹಾಲು. ಏನ್ ಸಿನಿಮಾ ಕತೆ ಹೇಳ್ತಾ ಇದ್ದೀನಿ? ಬಂದಿರೋ ಸಮಾಚಾರ ಹೇಳಲೇ. ಸಮಾಚಾರ ಏನು ಇಲ್ಲ ಸರ್. ಏನು ಇಲ್ಲ ಆದ್ಮೇಲೆ ಆಸ್ಪತ್ರೆಗೆ ಯಾಕೆ ಬರ್ತೀರಿ ನೀವು? ಅದೇ ಹೇಳ್ತೀನಿ ರೀ ಸರ್, ಯಾಕೆ ಹಿಂಗ್ ರೇಗಾಡ್ತಾ ಇದ್ದೀರಿ? ಸಮಾಧಾನ ಹೇಳ್ತೀನಿ ಸರ್. ರಾತ್ರಿ ಹೊತ್ತು ಮಲಿಕನ್ನಾಗ ಸೋರ್ತದೆ ಸರ್, ಒಂದ್ ನಗಡಿ ಆಗ್ಬಿಟ್ಟದೆ. ಆಮೇಲೆ 12 ಗಂಟೆ ರಾತ್ರಿ ಆಯ್ತು ಅಂದ್ರು ಸಾಕು ಸರ್, ಎದೆ ನೋವು ಬರ್ತದೆ. ಬೆಳಿಗ್ಗೆ ಹೋಗಿ ಡಾಕ್ಟರ್ ತಗೋಣ ಅಂತ ಹೋದೆ, ಮೈಲ್ಡ್ ಅಂತ ಹಾರ್ಟ್ ಮೂವಿ ನೋಡು ಅಂದ್ರು. ಅದು ಮೈಲ್ಡ್ ಅಂತ ಹಾರ್ಟ್ ಮೂವಿ ಎಲ್ಲ ಕಣೋ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈ ಚಿಕ್ಕ ವಯಸ್ಸಿಗೆ ನನಗೆ ಹಾರ್ಟ್ ಅಟ್ಯಾಕ್. ಸಮಾಧಾನ ಮಾಡ್ಕೊಳ್ರಿ. ಮದ್ವೆ ಆಗಿದ್ಯಾ? ಬಾಲ್ಯ ವಿವಾಹ ಮದ್ವೆ ಆದ್ರೆ ಜನ ಬೈಯಲ್ವಾ ಸರ್? ಓ ನರ್ಸ್, ಇವ್ರನ್ನ ಮಲಗ್ಸ್ರಿ. ಉಸಿರಾಡಿ. ಏನಾಯ್ತು ಅಂತ ಹೇಳಿ ಸರ್. ಏನಂತ ಹೇಳನ್ರಿ? ನರ್ಸ್, ಎದೆ ಬಿಗಿ ಮಾಡ್ಕೊಳ್ರಿ. ಸರ್ ಪ್ಲೀಸ್ ಹೇಳಿ ಸರ್. ಏನಾಯ್ತು ಅಂತ ಹೇಳ್ಬಾರ್ದ? ಅವನು ಸತ್ತೋಗಿದ್ದಾನೆ ಕಣ್ರಿ. ಏನಾಯ್ತು ಅಂದ್ರೆ? ಅವನು ಸತ್ತೋಗಿದ್ದಾನೆ ಅಂದೆ. ಸರ್ ನಾನು ಬದುಕಿದ್ದೀನಿ ಸರ್. ನೀನು ಸತ್ತೋಗಿದ್ಯಾ? ಸುಮ್ನೆ ಆಸ್ಪತ್ರೆ ಬಿಟ್ಟು ಹಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ಕೆನ್ನೆ ಗಿಂಡಿ. ನೀವಲ್ಲ ಇರ್ರಿ, ನೀವು ಗಿಂಡಿ ಈ ಕಡೆ. ಒಂದ್ ಮುತ್ತು ಕೊಡಿ. ನೀನು ಸತ್ತೋಗಿದ್ಯಾ? ಮತ್ತು ಆಸ್ಪತ್ರೆಯಿಂದ ಹಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ತಪ್ಕೊತೀನಿ ರೀ.
ಸ್ವಲ್ಪ ಉಸಿರಾಡ್ರಿ ಉಸಿರಾಡಿ ಉಸಿರಾಡಿ ಏ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀನು ಸತ್ತೋಗಿದ್ಯಾ ಅಂತ. ಅಯ್ಯೋ ಹೆಂಗ ನನ್ನ ಮಗನೇ, ಇದನ್ನ ಇಲ್ಲಿಗೆ ಟೆಸ್ಟ್ ಮಾಡಿ. ಸಾರಿ ಸಾರಿ. ಉಸಿರಾಡ್ತಾ ಇದೆ ಉಸಿರಾಡ್ತಾ ಇದೆ ಉಸಿರಾಡ್ತಾ ಇದೆ. ಕಂಗ್ರ್ಯಾಚುಲೇಷನ್, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ. ಸಾರಿ, ಉಸಿರಾಡ್ತಾ ಇದ್ದೀರಾ ಅಂದೆ. ಮಲಿಕಳಿ ಮಲಿಕಳಿ. ನರ್ಸ್, ಇವ್ರನ್ನ ಸರಿಯಾಗಿ ನೋಡ್ಕೊಳ್ರಿ. ಹಾ ಡಾಕ್ಟ್ರೆ, ಹಾ. ಓ ಮೈ ಗಾಡ್, ಓ ಐ ಕಾಂಟ್ ಬಿಲೀವ್ ದಿಸ್. ನರ್ಸ್, ಪೇಷಂಟ್ ಬಹಳ ಸೀರಿಯಸ್. ಮಾವು, ಹಾ. ಆಸ್ಪತ್ರೆಗೆ ಕಸ ಗುಡ್ಸಕ್ ಬಂದ್ಮೇಲೆ ಕಸ ಗುಡ್ಸ್ಬಿಟ್ಟು ಹೋಗ್ಬೇಕು. ಅವ ಇಂಥವೇನ್ ನಿನ್ ಮಾತು? ಡಾಕ್ಟ್ರೆ, ಓ ನರ್ಸ್ ನೀಲಾ, ಹೌ ಆರ್ ಯು? ಫೈನಾ? ನೆಕ್ಸ್ಟ್ ಪೇಷಂಟ್ ಬಂದ್ರ ನೋಡೋ. ಯಾರಲ್ಲೇ ಬನ್ನಿ ಅಲ್ಲೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳ್ರಿ. ನಮಸ್ಕಾರ ಡಾಕ್ಟ್ರೆ. ಯಾರಿಗೂ ತೋರಿಸ್ತಾ ಇದ್ಯಾ? ಇರಿ ಎಲ್ಲರಿಗೂ ಹೇಳ್ತೀನಿ. ಹಾ. ಕಂಟೆಸ್ಟೆಂಟ್ ಅಯ್ಯೋ. ನಮಸ್ಕಾರ. ಅಲ್ಲಿ ಯಾಕೋ ತೋರಿಸ್ತಾ ಇದ್ಯಾ? ಡಾಕ್ಟರ್ಗೆ ಹೊಡಿತೇನಾ? ನರ್ಸ್, ಇವನ್ಗೊಂದು A+B² ಇಂಜೆಕ್ಷನ್ ಕೊಡ್ರಿ. ಹಾ ಡಾಕ್ಟ್ರೆ, ಹಾ. ಡಾಕ್ಟ್ರೆ, ನಾ ಬೆಳಿಗ್ಗೆ 6 ಗಂಟೆಗೆ ಎದ್ನ ನೋಡ್ತೀನಿ 7 ಗಂಟೆ ಆಗಿದೆ. 7 ಗಂಟೆ ಆಗಿದ್ಯಾ? ನಂದೇ ತಪ್ಪು ಅಂತ ಪಶ್ಚಾತ್ತಾಪ ಪಟ್ಕೊಂಡು ಟಿಫಿನ್ ಮಾಡೋಣ ಅಂತ ಹೋದೆ. ನೋಡ್ತೀನಿ 12 ಗಂಟೆ ಆಗಿದೆ. ನರ್ಸ್, ಡಾಕ್ಟ್ರೆ, ನೀವು ಅನ್ಕೊಂಡೆ. ನಾನು ಎಲ್ಲಿ ಬಂದೆ? ನಾನು ಇಲ್ಲೇ ನಿಂತಿಲ್ವ ಇಲ್ಲಿ? ಓ, ನೀವ್ ಇಲ್ಲಿದ್ದೀರಾ ಅಲ್ಲಿದ್ದೀರಾ ಅನ್ಕೊಂಡು ಏನೋ ನಿನ್ ಪ್ರಾಬ್ಲಮ್? ನನ್ ಕೈಯೇ ನನ್ ಸಮಸ್ಯೆ ಸರ್. ಅದಕ್ಕೆ ಹೆಂಗ್ ಮಾಡ್ತೀಯ? ನೀವಿದ್ದೀರಲ್ಲ ವಾಸಿ ಮಾಡಕ್ಕೆ. ಹೆಂಗ್ ಬಂತು? ಹಂಗೆ ಹಂಗೆ ಅಂದ್ರೆ ಹಂಗೆ ಲಾಗನ ಹತ್ರ ಹೋಗಿದ್ದೆ. ಅವ್ನ್ ಕಿಸ್ ಕೊಟ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಕಾರ್ತಿಕ್ನ ಹತ್ರ ಹೋದೆ. ಅವ್ನ್ ಕೊಚ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಸಂತನ ಹತ್ರ ಹೋದೆ. ಅವ್ನ್ ತುಳಿದ್ಬಿಟ್ಟ. ಎಲ್ಲಿ? ಎಡಗೈಗೆ. ಅವಾಗ್ಲೇ ಇದು ಹಿಂಗಾಗಿತ್ತು. ಏನ್ ನಿಮ್ ಹೆಸರು? ಸಂಕಷ್ಟಕರ ಬಸವರಾಜ್. ಎಲ್ಲಾ ಸಮಸ್ಯೆಗೆ ನಾನ್ ಪರಿಹಾರ ಕೊಡ್ತೀನಿ ರೀ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾದ್ರೂ ಆಯ್ತಾ ಸರ್? ಏನಿಲ್ಲ, ಟೇಕ್ ಯೂರ್ ಸೀಟ್. ಸ್ವಲ್ಪ ಬಾಯಿ ಓಪನ್ ಮಾಡ್ತೀರಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ. ನಾನು ಪ್ರೀತಿಯಿಂದ ಬಾಯಿಗಿಟ್ರೆ ನೀವು ಸ್ವಲ್ಪ ಬಾಯಿ ಓಪನ್ ಮಾಡಿ. ಅಲ್ಲ, ನಿಮ್ಗೆ 32 ಅಲ್ಲೂ ಕರೆಕ್ಟ್ ಆಗಿವೆಯಲ್ಲ, ಮತ್ತಲ್ಲಿ ಅಲ್ಲಿನ ಸಮಸ್ಯೆ ಅಂತ ಬಂದಿದ್ದೀರಾ? ನನಗೆ ಹಲ್ ಸಮಸ್ಯೆ ಇಲ್ಲ ಡಾಕ್ಟ್ರೆ, ಈ ಕೈ ಸಮಸ್ಯೆ ಇದೆ. ಡಾಕ್ಟರ್ ಹತ್ರ ತಮಾಷೆ ಮಾಡ್ತಾ ಇದ್ಯಾ? ಆಗ್ಲೇ ಹಲ್ ಸಮಸ್ಯೆ ಅಂತ ಬಂದ್ಬಿಟ್ಟು ಈಗ ಕೈ ಸಮಸ್ಯೆ ಅಂತ್ಯಾ? ಇವ್ರೇನಂತ ಬಂದು ತೋರ್ಸ್ಕೊತಾ ಇರೋದು ಹೇಳಿ? ಡಾಕ್ಟ್ರೆ, ಅವ್ರು ಹಲೋ ಅಂತಾನೆ ಬಂದಿರೋದು ಡಾಕ್ಟ್ರೆ. ಏ ಮೊದ್ಲು ನನ್ನ ಮಗನ್ ಕರ್ಕೋಗ್ ಬೆಟ್ಗೆ ಹಾಕ್ರಿ. ಏ ಬಾರೋ. ಏನೋ ಮಾಡ್ತಾ ಇದ್ಯಾ? ಸರ್ ನಾನೇನು ಮಾಡ್ತಿಲ್ಲ, ಈ ಕೈ ಮಾಡ್ತಿದ್ದೆ. ಕೈ ಬಿಡು. ಅಯ್ಯೋ ಬಿಡಕ್ ಆಗ್ತಿಲ್ಲ ಡಾಕ್ಟ್ರೆ. ನಾವು ಅಲ್ಲೊಂದ್ ಮಚ್ಚದೆ ಕೈ ಕತ್ತರ್ಸಾಕಮ್ಮ. ಅಲ್ಲ ರೀ, ಪೇಷಂಟ್ಗೆ ಹಣ್ಣು ಹಂಪ್ಲ ಕೊಡಕ್ ಬಂದ್ಮೇಲೆ ಕೊಟ್ಬಿಟ್ಟು ಹೋಗ್ಬೇಕಪ್ಪ. ಆ ಹುಡುಗಂಗೆ ಯಾಕೆ ಹೊಡಿತಾ ಇದ್ದೀರಾ? ಡಾಕ್ಟ್ರೆ, ಓ ನರ್ಸ್ ನೀಲಾ, ಅವಯ್ಯೋ. ಫೈನಾ? ನೆಕ್ಸ್ಟ್ ಪೇಷಂಟ್ ಯಾರು ಬರ್ತಾರ ನೋಡ್ರಿ. ಯಾರಲ್ಲೇ ಬನ್ನಿ ಅಲ್ಲೇ. ಡಾಕ್ಟ್ರೆ, ಏನೋ ಮಾಡ್ತಾ ಇದ್ಯಾ? ಡಾಕ್ಟ್ರೆ ಕಾಪಾಡಿ, ಡಾಕ್ಟ್ರೆ ಕಾಪಾಡಿ, ಕಾಪಾಡಿ ಡಾಕ್ಟ್ರೆ, ಕಾಪಾಡಿ. ಕಾಪಾಡಿ ಡಾಕ್ಟ್ರೆ ಕಾಪಾಡಿ. ಕಬಡ್ಡಿ ಕಬಡ್ಡಿ ಅನ್ಕೊಂಡು ಟೆಲಿಫೋನ್ ಬೂತ್ ಒಳಗೆ ಹೋದ್ರೆ ನಾನು ಹೆಂಗ್ರ ಕಾಪಾಡಣ? ಹಾ, ನೈಸ್ ಚಾಕ್, ವಂಡರ್ಫುಲ್. ಏನ್ ನಿಮ್ಗೆ ಸಮಸ್ಯೆ? ಡಾಕ್ಟ್ರೆ, ಇಲ್ಲಿ ಚಾಕು ಚುಚ್ಕೊಂಡ್ ಬಂದಿದ್ದೀನಿ, ಏನ್ ಸಮಸ್ಯೆ ಅಂತಿರಲ್ಲ? ಓ ಮೈ ಗಾಡ್, ಚಾಕು ಹೆಂಗ್ರಿ ಚುಚ್ಕೊಂಡ್ರಿ? ಡಾಕ್ಟ್ರೆ, ನಮ್ಮೂರ್ ಅಂಗಡಿಯಲ್ಲಿ ಬನ್ನಿ ಕುತ್ಕೊಂಡು ಮಾತಾಡೋಣ. ಡಾಕ್ಟ್ರೆ, ನಮ್ಮೂರ್ ಅಂಗಡಿಯಲ್ಲಿ ಏನೇ ತಗೊಂಡ್ರು ಮೋಸ ಮಾಡ್ತಿದ್ರು ಡಾಕ್ಟ್ರೆ. ಅದಕ್ಕೆ ಇವತ್ತೊಂದು ಚಾಕು ತಗೊಂಡು ಚೂಪಾಗಿದ್ಯಾ ಅಂತ ನನಗ್ ನಾನೇ ಚುಚ್ಕೊಂಡೆ. ಏನ್ ನಾಯಿ, ಚಾಕು ಚೂಪಾಗಿದೆ ಅಂತ ಚೆಕ್ ಮಾಡಕ್ಕೆ ಒಂದ್ ಹಣ್ಣಿಗಲ್ವಿನ ಚುಚ್ಚೋದು? ಹಣ್ಣು ಚುಚ್ತೆ ಡಾಕ್ಟ್ರೆ, ಚುಚ್ಕೊಳ್ತು. ಆಮೇಲೆ ನನ್ಗೊಂದು ಡೌಟ್ ಬಂತು. ಏನ್ ಚಾಕ್ ಮೇಲ? ಇಲ್ಲ, ಹಣ್ಣು ಮೇಲೆ.
ಹಣ್ಣೇನಾದ್ರೂ ಮೋಸ ಮಾಡ್ಬಿಟ್ರೆ ಡಾಕ್ಟ್ರೆ? ಲೇ, ಈ ಪ್ರಪಂಚದಲ್ಲಿ ಹೆಣ್ಣು ಮೋಸ ಮಾಡೋಳೆ ಅಂತ ಹೇಳೋರೆ ಹೊರ್ತು ಹಣ್ಣು ಮೋಸ ಮಾಡಿದೆ ಅಂತ ಯಾರು ಹೇಳಿಲ್ಲ ಕಣ. ಇನ್ನಂತವನ್ಗೆ ಅದ್ ಯಾರು ಹೇಳಿದ್ರಂತೆ, ಸಾವ್ ಹೆಂಗಿರುತ್ತೆ ಅಂದ್ರೆ ನೇಣಾಕಂತ ತೋರಿಸ್ತೀನಂತೆ. ಹಂಗಾಯ್ತು ನಿನ್ ಕತೆ. ಡಾಕ್ಟ್ರೆ ನೀವೆಲ್ಲ ಮೋಸ ಮಾಡಲ್ಲ ತಾನೆ ಡಾಕ್ಟ್ರೆ? ಹಿಂಗಾರು ಮೋಸ ಮಾಡಲ್ಲ ಮರಯ್ಯ. ಯಾರು ಮೋಸ ಮಾಡಲ್ಲ, ಸುಮ್ನಿರಿ ರೀ. ಸ್ವಲ್ಪ ಇದು ಓದಿ. ABC ಡಾಕ್ಟ್ರೆ ಯಾಕೆ? ಇದು ನೋಡಿ ಡಾಕ್ಟ್ರೆ ಇದೇನ್ ಹಾಸ್ಪಿಟ್ಲ್ ಅಂಗನವಾಡಿನ? ಯಾಕೆ? ಕಣ್ಣೆಲ್ಲ ಕರೆಕ್ಟ್ ಆಗಿದೆಯಲ್ಲ, ಮತ್ತೆ ಕಣ್ ಸರಿಲ್ಲ ಅಂತ ಯಾಕೆ ಬಂದು ಅಡ್ಮಿಟ್ ಆಯ್ತಾ ಇದ್ದೀರಾ? ನಾನ್ ಹಂಗನ್ನ ನೀವಂದಾನೆ ನಾನ್ಸು, ನನ್ಗೇನ್ ಕನ್ಸ್ ಬಿದ್ದಿತ್ತಾ? ನಾರ್ಸ್ ಇವ್ರೇನಂತ ಬಂದು ಹೇಳಿರೋದು ಹೇಳಿ. ಡಾಕ್ಟ್ರೆ ಅವ್ರು ಕಣ್ಣು ಅಂತಾನೆ ಬಂದಿದ್ದು ಡಾಕ್ಟ್ರೆ. ಹಲೋ, ನನ್ ಕಣ್ಣೋವು ಅಂತ ಬನ್ನ ಮಿಸ್ಟರ್. ಹಲೋ ಅಲೋ, ನನ್ಗೇನ್ ಗೊತ್ತು? ಡಾಕ್ಟರ್ ಏನಾರು ಸುಳ್ಳು ಹೇಳ್ತಾರ? ವೈದ್ಯೋ ನಾರಾಯಣೋ ಹರಿ. ಹೊರದ್ ಬಿಸಾಕ್ ಬಿಡ್ತಾರೆ. ಹೌದು, ಕಣ್ಣೋವೇ ಇರ್ಬೇಕು. ನೀವೆಲ್ಲ ಮೋಸ ಮಾಡಲ್ಲ ತಾನೆ? ಹಿಂಗಾರು ಮೋಸ ಮಾಡ್ತಿಲ್ಲ ಮರಯ್ಯ. ಹಾಗಾದ್ರೆ ಕಣ್ಣು ಆಪರೇಷನ್ ಮಾಡಿ. ನಾನಿಲ್ವಾ, ಎಲ್ಲ ಪರಿಹಾರ ನಾನೇ ಕೊಡ್ತೀನಪ್ಪ. ಅಯ್ಯೋ, ಓ ಮೈ ಗಾಡ್, ಇಷ್ಟುದ್ದ ಚಾಕು ಚುಚ್ಕೊಂಡು ಕಣ್ಣ ಮಿಟಿ ಮಿಟಿನ್ ಬಿಡ್ತಾ ಇದೆಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ನೋಡಿಬೇಕು? ರೇ, ನಾನು ಅವಾಗ್ಲೇ ಅದನ್ನೇ ಅಲ್ವಾ ಹೇಳಿದ್ದು. ಚೆನ್ನಾಗಿದೆ ಕಣಯ್ಯ, ಚೆನ್ನಾಗಿದೆ. ಆಗ್ತಾನೆ ಹುಟ್ಟಿರೋ ಮಗು ತಾಯಿಗೆ ಹೇಳ್ತಂತೆ, ಅಮ್ಮ ಅಮ್ಮ ಅಮ್ಮ. ನಾನು ಹುಟ್ಟಿದ ಮೇಲೇನೆ ನಿನಗೆ ಅಮ್ಮ ಎನ್ನುವ ಪದವನ್ನು ಕಲಿಸಿಕೊಟ್ಟಿದ್ದ ಅಮ್ಮ. ಏನಿದು ವಿಧಿಲೀಲೆ ವಾ, ಏನಿದು ವಿಧಿಲೀಲೆ. ನೀವೆಲ್ಲ ಸೇರ್ಕೊಂಡು ಮೋಸ ಮಾಡಲ್ಲ ತಾನೆ? ಹಿಂಗಾರು ಮೋಸ ಮಾಡ್ತಿಲ್ಲ ಮರಯ್ಯ. ನಾವೇನು ಮೋಸ ಮಾಡೋದಿಲ್ಲ, ಸುಮ್ನಿರ್ರಿ. ಸ್ವಲ್ಪ ಇಟ್ಕೊಳ್ರಿ. ಸ್ವಲ್ಪ ಕೊಡಿ. ಇಲ್ಲ ತಾನೆ ಚುಚ್ಚಿದ್ದು? ಸರ್, ನಾನ್ ಬಂದದ್ದು ಎದೆ ನೋವು ಅಂತ. ನೀವೇ ತಾನೆ ಅಂಗಡಿಯಿಂದ ಚಾಕು ಚುಚ್ಕೊಂಡು ಬಂದವರು? ಅಯ್ಯೋ ಡಾಕ್ಟ್ರೆ, ನಾನ್ ಬಂದದ್ದು ಎದೆ ನೋವು ಅಂತ. ಕರೆಕ್ಟ್ ಕರೆಕ್ಟ್. ಚಾಕು ಚುಚ್ಕೊಂಡಿದ್ರಲ್ಲ ನೋಡಿ, ಒಂದ್ 2-3 ಗಂಟೆ ಟೈಮು ಎದೆ ನೋವು ಇದ್ದೇ ಇರುತ್ತೆ. ಚಿನ್ನ ಚಿನ್ನ, ನಾನು ಇನ್ನೊಂದ್ 2 ಗಂಟೆ ಟೈಮಲ್ಲಿ ಮನೆ ಬರ್ತಿದ್ನಲ್ಲ, ನೀನ್ ಯಾಕೆ ನಾನು ಹುಡಿಕೊಂಡ್ ಬರಕ್ ಹೋದೆ? ಹಲೋ, ಇವರಿಬ್ರು ಗಂಡ ಹೆಂಡ್ತಿನಾ? ಅಯ್ಯೋ, ನಾನೇನ್ ಕಣ್ಣಿ ಕೇಳು, ನಾನೇನ್ ಮದುವೆ ಮಾಡ್ಸಕ್ ಹೋಗಿದ್ದ. ನನ್ ಕಷ್ಟ ನನ್ಗೆ ಸುಮ್ ಕೂತ್ಕೋತಾಗೆ.